ಮೊದಲನೇದಾಗಿ ಮೇಷರಾಶಿಯನ್ನು ತೆಗೆದುಕೊಳ್ಳೋಣ. ನೋಡಿ, ಮೇಷರಾಶಿಗೆ ಏನಪ್ಪ ಅಂತಂದರೆ ನೋಡಿ, ಚತುರ್ಥ ಸ್ಥಾನ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ನಂತರ ಇವರಿಗೆ 12 ಮನೆಯಲ್ಲಿ ರಾಹು. ಹೀಗೇನಾಗುತ್ತೆ ಅಂತಂದರೆ ಒಂದು ಕುಜ ವಕ್ರ ಆಗಿದ್ದಾನೆ ಚತುರ್ಥದಲ್ಲಿ. ಅಂದರೆ ಭೂಮಿ ವಿಚಾರದಲ್ಲಿ ಮಾತೃಸ್ಥಾನದಲ್ಲಿ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಮೇಷರಾಶಿಯವರಿಗೆ ವರ್ಷ. ಎರಡನೇದಾಗಿ ಉದ್ಯೋಗದಲ್ಲಿ ಅಥವಾ ತತ್ಕ್ಷಣವಾಗಿ ಆಕಸ್ಮಿಕವಾಗಿ ಬದಲಾವಣೆಯೋ ಆಕಸ್ಮಿಕವಾಗಿ ಪ್ರಮೋಷನ್ ಆಗ್ತಕ್ಕಂಥದ್ದಿರುತ್ತೆ. ಮಾತೃಸ್ಥಾನದಲ್ಲಿರೋದ್ರಿಂದ ತಾಯಿ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಮತ್ತು ಮಕ್ಕಳ ವಿಚಾರದಲ್ಲಾದರೆ ಸ್ವಲ್ಪ ಚತುರ್ಥದಲ್ಲಿ ವಿದ್ಯಾಸ್ಥಾನದಲ್ಲಿ ಕುಜನು ಬಂದಾಗ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಒತ್ತಡ ಜಾಸ್ತಿ ಇರುತ್ತೆ. ನೋಡಿ, ಚತುರ್ಥದಲ್ಲಿ ಕುಜನು ಹುಚ್ಚನಾಗಿದ್ದಾಗ ಭೂ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಮೇಷರಾಶಿಯವರಿಗೆ. ಆದರೆ ಮೋಕ್ಷ ಸ್ಥಾನದಲ್ಲಿ ಶಯನಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿದ್ರಾಹೀತನ ಚೆನ್ನಾಗಿ ಕಾಡಿಸ್ತಕ್ಕಂಥದ್ದಾಗುತ್ತೆ. ನಿದ್ರಾಹೀತ ಅಂದರೆ ನಿದ್ದೆ ಬರೋಲ್ಲ. ಎರಡನೇದಾಗಿ ಬಂದು ವಿಶೇಷವಾಗಿ ನೋಡಿ, ಈ ಶನಿದೇವರು ಬದಲಾವಣೆ ಆದಮೇಲೆ ಮೇಷರಾಶಿಯವರಿಗೆ 7.5 ಆರಂಭ ಆಗ್ತಕ್ಕಂಥದ್ದಾಗತ್ತೆ. ಇನ್ನು ಮುಂದೆ ನೋಡೋದಾದರೆ ವಿಶೇಷವಾಗಿ ದ್ವಿತೀಯದಲ್ಲಿ ಗುರು ಇರೋದರಿಂದ ಧನಕ್ಕಾಗಲಿ ಹಣದ ವ್ಯವಹಾರಕ್ಕಾಗಲಿ ತೊಂದರೆ ಇರೋಲ್ಲ. ಆದರೆ ಆಕಸ್ಮಿಕವಾದ ಪ್ರಯಾಣ ಇರುತ್ತೆ ಈ ವರ್ಷದಲ್ಲಿ. ಆದರೆ ನೋಡಿ, ಶನಿ ಗೋಚಾರ ಫಲ ಬಂದಾಗ ಶನಿ ಬದಲಾವಣೆ ಆದಾಗ 7.5 ಅಂದ ತಕ್ಷಣ ಭಯ ಬೀಳೋ ಅವಶ್ಯಕತೆ ಇಲ್ಲ. ಅವರ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದಂಥ ಅನುಗ್ರಹ ಸಿಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಾಗತ್ತೆ. ಹಾಗಾಗಿ ಮೇಷರಾಶಿಯವ್ರು ಏನು ಮಾಡಬೇಕಂದ್ರೆ ನೋಡಿ, ಶಿವನ ದೇವಸ್ಥಾನದಲ್ಲಿ ಓಂ ನಮಃ ಶಿವಾಯ ಅಂತ ಶಿವಪಂಚಾಕ್ಷರಿ ಏನಿದೆ, ಆ ಶಿವಪಂಚಾಕ್ಷರಿಯನ್ನು ನೋಡಿ ಈ ರೀತಿ ಮುದ್ರಾಧಾರಣೆ ನಿಂಗೆ ಇಟ್ಕೋಬೇಕು. ಈ ಮುದ್ರೆಯನ್ನು ಇಟ್ಕೊಂಡು ಶಿವನ ದೇವಸ್ಥಾನದಲ್ಲಿ ನಂದಿ ಹಿಂಭಾಗದಲ್ಲಿ ಕೂತ್ಕೊಂಡು ಕೊಂಬಿನ ಮಧ್ಯದಲ್ಲಿ ದರ್ಶನವನ್ನು ಮಾಡ್ತಾ ಈ ಶಿವಪಂಚಾಕ್ಷರಿಯನ್ನು ಸೋಮವಾರ ದಿನ ರಾಹುಕಾಲದಲ್ಲಿ 21 ಬಾರಿ ಜಪಿಸೋದ್ರಿಂದ ನಿಮಗೆ ಖಂಡಿತವಾಗಲೂ ಒಳಿತುಂಟಾಗುತ್ತೆ ಮೇಷರಾಶಿಯವರು. ಹಾಗಾಗಿ ಮೇಷರಾಶಿಯವರು ಶಿವನ ದೇವಸ್ಥಾನದಲ್ಲಿ ಈ ಅನುಷ್ಠಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಮಂತ್ರ, ಓಂ ನಮಃ ಶಿವಾಯ. ನಾವು ಓಂ ನಮಃ ಶಿವಾಯ ಅನ್ನಬಾರ್ದು, ಓಂ ನಮಃ ಶಿವಾಯ. ಇದನ್ನು ಮಾಡಲಿ, ಮೇಷರದಾಗ ಒಳ್ಳೆಯದಾಗಲಿ, ಶುಭವಾಗಲಿ. ನಂತರ ನಾವು ಮುಂದಿನ ರಾಶಿಯನ್ನು ನೋಡೋದಾದರೆ ವೃಷಭ ರಾಶಿಯವ್ರದ್ದು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ವಿಶೇಷವಾಗಿ ಜನ್ಮದಲ್ಲಿ ಗುರು ಇರ್ತಕ್ಕಂಥದ್ದು. ಜನ್ಮೇ ಗುರು ನರೋದಕ್ಕ ಅಂತ ಕೇಳ್ತಾರೆ. ಶುಭಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೇದು ಮಾಡ್ತಾರೆ. ಈ ಜನ್ಮದಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ ಗುರು ಸೂಚಿಸ್ತಕ್ಕಂಥ ಹೊಟ್ಟೆ ಭಾಗವನ್ನು ಸೂಚಿಸ್ತಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷ ಗುರು ಬದಲಾವಣೆ ಮೇ ತಿಂಗಳಲ್ಲಿ ಆಗೋ ತನಕ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಕೊಬ್ಬಿನದ್ದು ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ದುಡುಕುತನದಿಂದ ತೊಂದರೆ ಉಂಟಾಗ್ತಕ್ಕಂಥಿರುತ್ತೆ. ಅದಕ್ಕೆ ಸ್ವಲ್ಪ ಹೊಟ್ಟೆಯನ್ನು ಗಮನ ಇಟ್ಕೋಬೇಕು. ಹೊಟ್ಟೆ ಬಗ್ಗೆ ಸ್ವಲ್ಪ ಹುಷಾರು ಕೇರ್ ತೊಗೊಂಡ್ರೆ ಒಳ್ಳೆಯದು. ನೋಡಿ, ಯಾರು ವೃಷಭ ರಾಶಿಯ ಗರ್ಭವತಿ ಆಗಿರ್ತಿರೋ ಅದು 2 ತಿಂಗಳು 5 ತಿಂಗಳು 6 ತಿಂಗಳು ಮುಖ್ಯ ಅಲ್ಲ. ವೃಷಭ ರಾಶಿಯ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಗರ್ಭಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಆದ್ದರಿಂದ ಅವರು ಸ್ವಲ್ಪ ಗರ್ಭಿಣಿಯ ಸ್ತ್ರೀಯರು ಹುಷಾರಾಗಿರಬೇಕು. ಎರಡನೇದು ನೋಡಿ, ತೃತೀಯದಲ್ಲಿ ಕುಚ ವಕ್ರನಾಗಿ ನೀಚನಾಗಿರೋದ್ರಿಂದ ಅಣ್ಣ ತಮ್ಮಂದರಲ್ಲಿ ಒಂದು ಸ್ವಲ್ಪ ಹಣಕ್ಕೆ ಸಂಬಂಧಪಟ್ಟಂಥ ಮನಸ್ತಾಪಗಳು ಬರ್ತಕ್ಕಂಥದ್ದು ವೃಷಭ ರಾಶಿಗಿರುತ್ತೆ. ಆದ್ದರಿಂದ ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ವೃಷಭ ರಾಶಿಯವರು ನಡ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷದ ಪರಿಹಾರ ಏನಪ್ಪ ಅಂತಂದರೆ, ನಿಮ್ಮ ಕುಲದೇವರು ಯಾವುದಿರುತ್ತೋ ಆ ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಮನೆ ದೇವರು ಅಂತ ಏನಿರುತ್ತೆ ಆ ಮನೆ ದೇವರ ದರ್ಶನವನ್ನು ಮಾಡಿ, ಅದರಿಂದ ನಿಮ್ಗೆ ಒಳಿತುಂಟಾಗುತ್ತೆ. ನಂತರ ನಾವು ಮುಂದಿನ ರಾಶಿ ಮಿಥುನ ರಾಶಿ. ಈ 2025 ಹೇಗಿದೆ ವರ್ಷ ಭವಿಷ್ಯ ಅಂತ ನೋಡೋಣ. ಮೊದಲು ಮಿಥುನ ರಾಶಿಯವರಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನೋಡಿ, ವಾಕ್ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜ ವಕ್ರನಾಗಿದ್ದಾನೆ. ಅದರಿಂದ ಹಲ್ಲಿನ ತೊಂದರೆ ಆಗ್ಬೋದು. ಯಾವುದಾದ್ರೂ ತುಂಬ ಇಂಪಾರ್ಟೆಂಟು ಆಪರ್ಚುನಿಟಿ ಇಂಟರ್ವ್ಯೂ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ಕೋಪದಿಂದ ಸ್ವಲ್ಪ ನಿಮ್ಮ ಕೆಲಸಗಳು ಎಡವಟ್ಟಾಗೋದಿರುತ್ತೆ. ಅದಕ್ಕೋಸ್ಕರ ಕೆಲಸ ವಿಚಾರದಲ್ಲಿ ತಾಳ್ಮೆಯಿಂದ ನಡ್ಕೋಬೇಕಾಗತ್ತೆ. ಮತ್ತು ವಾಕ್ಸ್ಥಾನದಲ್ಲೇ ಕುಜನು ವಕ್ರನಾಗಿರೋದ್ರಿಂದ ಹಲ್ಲಿಗೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತಕ್ಕಂತಿರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ನಂತರ ಈ ಮಿಥುನ ರಾಶಿಯವರಿಗೆ
ಚತುರ್ಥದಲ್ಲಿ ಮಾತೃಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ನೋಡಿ ಕೇತು ಇರೋದ್ರಿಂದ ಸಡನ್ ಆಗಿ ಉದ್ಯೋಗನ ಯಾವುದು ಒಳ್ಳೇದು ಬಂದಿದೆ ಅಂತೇಳಿ ಇರೋ ಉದ್ಯೋಗನ ಬಿಟ್ಬಿಡೋದು. ಈ ವಾಹನ ಸ್ಥಾನಕ್ಕೆ ಬಂದಿರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಕಾರು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಅದಕ್ಕೆ ಇನ್ನಷ್ಟು ಖರ್ಚು ಮಾಡ್ತಕ್ಕಂಥದ್ದು ಈ ಥರ ಇರುತ್ತೆ. ಆದ್ದರಿಂದ ವಿಶೇಷವಾಗಿ ಮಿಥುನ ರಾಶಿಯವರು ಈ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ತುಳಸಿಯಿಂದ ಈ ಶನಿವಾರದ ದಿನ ವಿಷ್ಣುವಿಗೆ ಅಂದರೆ ವೆಂಕಟೇಶ್ವರನಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದ ಒಳಿತು ಉಂಟಾಗುತ್ತೆ. ಅದಕ್ಕೆ ನಾವು ತುಳಸಿಯನ್ನು ಯಾವತ್ತೂ ಕೂಡ ತುಟ್ಟನ್ನು ಮುರಿಬಾರ್ದು. ತುಳಸಿಯನ್ನು ಉಗುರನ್ನು ಸ್ಪರ್ಶ ಮಾಡಬಾರ್ದು. ತುಳಸಿಯನ್ನು ತಂದು ನೀರಲ್ಲಿ ತೊಳೆದು ವಿಷ್ಣುವಿಗೆ ಅರ್ಚನೆಯನ್ನು ಮಾಡಿಸಿ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ.